ಹೆಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಆರಾಮ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ನನ್ನ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಹಾಗೂ ನನ್ನ ವಿಡಿಯೋದ ಎಲ್ಲ ವ್ಯೂವರ್ಸ್ಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು 4 ಮಂತ್ಸ್ ರನ್ನಿಂಗ್. ಸೊ ಈ 4 ಮಂತ್ಸಲ್ಲಿ ನನಗೆ 1000 ಎಬವ್ ಸಬ್ಸ್ಕ್ರೈಬರ್ಸ್ ಆಗಿದೆ. ಅದು ಅಲ್ಲದೆ ನನ್ನ ಲಾಸ್ಟ್ ವಿಡಿಯೋ ತುಂಬ ವೈರಲ್ ಆಗಿತ್ತು, 40K ಎಬವ್ ವ್ಯೂಸ್ ಹೋಗಿದೆ. ಸೊ ತುಂಬ ಖುಷಿ ಆಯಿತು ನನಗೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಸೊ ಇದೇ ಥರ ನನ್ನ ಎಲ್ಲ ವೀಡಿಯೋಸ್ಗೂ ನನ್ನ ಚಾನಲ್ಗೂ ತುಂಬ ಸಪೋರ್ಟ್ ಮಾಡ್ತಾ ಇರಿ. ಹೊಸ ಕಂಟೆಂಟ್ಸ್ ಜೊತೆ ನಾನು ನಿಮಗೆ ಸಿಗ್ತಾ ಇರ್ತೇನೆ. ಸೊ ಸಬ್ಸ್ಕ್ರೈಬರ್ಸ್ ಕ್ರೈಟೀರಿಯಾ ರೀಚ್ ಆಗಿದೆ. ಅದೇ ಥರ ವಾಚರ್ಸ್ ಕೂಡ ನಾವು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡುವ ಸ್ಟೇಜಲ್ಲಿದ್ದೇವೆ. ಸೊ ಮತ್ತೊಮ್ಮೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋಗೆ ನಾನೊಂದು ನಿಮಗೋಸ್ಕರ ಸ್ಪೆಷಲ್ ರೆಸಿಪಿ ತೊಗೊಂಡು ಬಂದಿದ್ದೇನೆ. ಇದು ಸ್ವೀಟ್ ಪೊಟ್ಯಾಟೊ ಅಂದರೆ ಸಿಹಿಗೆಣಸು ಯೂಸ್ ಮಾಡಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ನಾನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವಲ್ಲ. ಸೊ ಫಸ್ಟಿಗೆ ನಾನಿಲ್ಲಿ ಒಂದು ದೊಡ್ಡ ಸಿಹಿಗೆಣಸು ಅಂದರೆ ಸ್ವೀಟ್ ಪೊಟ್ಯಾಟೊ ತಗೊಂಡಿದ್ದೇನೆ. ಚಂದ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಆಲ್ರೆಡಿ ನಾನು ಇದು ದೊಡ್ಡದಿರುವ ಕಾರಣ ಒಂದು 3 ಪೀಸ್ ಹಾಗೆ ಕಟ್ ಮಾಡಿಕೊಳ್ತಾ ಇದ್ದೇನೆ. ಸಿಪ್ಪೆ ಪೀಲ್ ಮಾಡುವಾಗ ಇರುವುದಿಲ್ಲ, ಇದನ್ನು ಹಾಗೆ ಬೇಯಿಸ್ಕೊಳ್ಳೋದು. ಸೊ ಇದನ್ನೀಗ ಕಟ್ ಮಾಡಿಕೊಂಡು ಇಡ್ಲಿ ಪಾತ್ರದಲ್ಲಿ ಬೇಯಿಸ್ಲಿಕ್ಕೆ ಇಡುವಂಥದ್ದು. ನೀವು ಇದನ್ನು ಕುಕ್ಕರಲ್ಲಿ ಆದರೂ ಬೇಯಿಸ್ಕೊಳ್ಬೋದು. ಕುಕ್ಕರಲ್ಲಿ ಆದರೆ ಒಂದು 5-6 ವಿಸಿಲ್ ಸಾಕಾಗ್ತದೆ. ಸೊ ಇಡ್ಲಿ ಪಾತ್ರದಲ್ಲಿ ಆದರೆ ಒಂದು 20 to 30 ಮಿನಿಟ್ಸ್ ಇದನ್ನು ನೀವು ಬೇಯಿಸ್ಕೊಳ್ಬೇಕು. ಎಕ್ಸಾಕ್ಟ್ ಆಗಿ ಅಂದರೆ ಒಂದು 30 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. ಸೊ ಈ ಸ್ವೀಟ್ ಪೊಟ್ಯಾಟೊ ಇದೆಯಲ್ಲ, ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಎಸ್ಪೆಷಲಿ ಈ ಸ್ಕಿನ್ ಗ್ಲೋ ಆಗಲಿಕ್ಕೆ, ಯಾರಿಗೆಲ್ಲ ಸ್ಕಿನ್ ಗ್ಲೋ ಆಗಬೇಕು ಅಂತಿರ್ತದೆ ನೋಡಿ, ಅವರು ಇದನ್ನು ವಾರಕ್ಕೆ 3 ಸಲ ಆದರೂ ಕನ್ಸ್ಯೂಮ್ ಮಾಡಿದರೆ ತುಂಬ ಒಳ್ಳೆಯದು. ಅದು ಅಲ್ಲದೆ ಕಣ್ಣಿಗೂ ಅಥವಾ ಡೈಜೆಷನ್ಗೂ ಕೂಡ ತುಂಬ ಹೆಲ್ಪ್ ಆಗ್ತದೆ. ಸೊ ಇದು ಈಗ ಒಂದು ಸೈಡಲ್ಲಿ ಬೇಯ್ತಾ ಇರಲಿ, ಒಂದು 30 ಮಿನಿಟ್ಸ್ ಹಾಗೆ ಬೇಯ್ತಾ ಇರಲಿ. ಅಷ್ಟು ಹೊತ್ತಿಗೆ ನಾನು ಕಾಯಿ ಹಾಲು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಈಗ ಒಂದು ಬೌಲಲ್ಲಿ ನಾನು ಆಲ್ರೆಡಿ ಕಾಯಿ ಹಾಲು ತೆಗೆದಿಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಚಂದ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಸಕ್ಕರೆ ಹಾಕಲಿಕ್ಕೆ ಹೋಗಬೇಡಿ, ಆದಷ್ಟು ಬೆಲ್ಲವೇ ಯೂಸ್ ಮಾಡಿ. ಬೆಲ್ಲ ಹಾಕಿದರೆ ಒಳ್ಳೆಯದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಹಾಲಿಗೆ ಒಳ್ಳೆ ಕಾಂಬಿನೇಷನ್ ಸಕ್ಕರೆ, ಹಾಗೆ ಕಾಯಿ ಹಾಲಿಗೆ ಒಳ್ಳೆ ಕಾಂಬಿನೇಷನ್ ಬೆಲ್ಲ ಯಾವಾಗಲೂ ಕೂಡ. ಸೊ ಇದೀಗ ಕಾಯಿ ಹಾಲು ರೆಡಿ ಆಯಿತು. ನೆಕ್ಸ್ಟ್ ಇದನ್ನು ಒಂದು ಸೈಡಿಗೆ ಇಟ್ಟುಕೊಳ್ಳುವ. ಸೊ ನಾರ್ಮಲಿ ತುಂಬ ಜನರಿಗೆ ಅಥವಾ ನಮ್ಮ ಮನೆಯಲ್ಲಿ ಆಗಿರ್ಬೋದು, ಇದನ್ನು ತಿನ್ನಲಿಕ್ಕೆ ಇಷ್ಟವೇ ಪಡುವುದಿಲ್ಲ ಆಯಿತಾ. ನಮ್ಮ ಮನೇಲಿ ಸಹ ತುಂಬ ಜನ ಇದ್ದಾರೆ, ಯಾರಿಗೆ ಸಹ ಇದು ಇಷ್ಟ ಆಗೋದಿಲ್ಲ, ವಾಯು ಅದು ಇದು ಅಂತೆಲ್ಲ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಹೇಗಂದರೆ, ಈಗ ನಾಲಿಗೆಗೆ ನಮಗೆ ಯಾವುದು ತುಂಬ ರುಚಿ ಕೊಡ್ತದೆ ನೋಡಿ, ಅದು ಯಾವತ್ತೂ ಹೆಲ್ತಿಗೆ ಒಳ್ಳೆದಿರುವುದಿಲ್ಲ. ಹೆಲ್ತಿಗೆ ಒಳ್ಳೆ ಇರುವಂಥದ್ದು ನಾಲಿಗೆಗೆ ರುಚಿಸುವುದಿಲ್ಲ, ಹಾಗೆ ಅಲ್ವಾ. ಸೊ ಇದನ್ನೀಗ ನಾನು ಈ ಬೇಯಿಸಿ ಇದರ ಸಿಪ್ಪೆನೆಲ್ಲ ಚಂದ ತೆಗೆದುಕೊಳ್ತಾ ಇದ್ದೇನೆ. ಯಾಕಂದರೆ ಇದನ್ನು ಸ್ಮ್ಯಾಶ್ ಮಾಡಿಕೊಳ್ಬೇಕು. ಬಿಸಿ ಇದ್ದರೆ ಸ್ಪೂನ್ ಯೂಸ್ ಮಾಡ್ಕೊಳ್ಳಿ, ಖಾಲಿ ಕೈಯಲ್ಲಿ ತೆಗಿಲಿಕ್ಕೆ ಹೋಗಬೇಡಿ ಸಿಪ್ಪೆ ಎಲ್ಲ. ಇದನ್ನೀಗ ಚಂದ ಸ್ಮ್ಯಾಶ್ ಮಾಡಿಕೊಳ್ಳುವಂಥದ್ದು. ಈ ರೆಸಿಪಿಗುಂಟಲ್ಲ, ನೀವು ಬಾಳೆಹಣ್ಣು ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನೀಗ ಗೆಣಸು ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನಲ್ಲ, ಅದೇ ಥರ ನೀವು ಬಾಳೆಹಣ್ಣು ಬೇಯಿಸಿ ಕೂಡ ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು. ಅದು ಕೂಡ ಒಂದು ಫ್ಲೇವರ್ ಕೊಡ್ತದೆ ನಿಮಗೆ. ಸೊ ಇದನ್ನು ಈಗ ಚಂದ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನಲ್ಲ, ಇನ್ನಿದಕ್ಕೆ ಚಿಟಿಗೆ ಅರಿಶಿಣದ ಹುಡಿ ಹಾಕ್ತಾ ಇದ್ದೇನೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಹಾಕಿ ಮತ್ತೆ ಚಂದ ಮಿಕ್ಸ್ ಮಾಡಿಕೊಳ್ಳೋದು. ಆದಷ್ಟು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು, ಅಂದರೆ ಇದೊಂದು ಹದ ಬರ್ತದೆ ನಿಮಗೆ. ಸೊ ಈ ಅರಿಶಿಣ ಉಂಟಲ್ಲ, ನಾನು ಕಲರಿಗೋಸ್ಕರ ಮಾತ್ರ ಹಾಕೊಂಡದು. ನೀವು ಇದನ್ನು ಹಾಕಲೇಬೇಕು ಅಂತ ಇಲ್ಲ, ಆಪ್ಷನಲ್ ಅದು ನಿಮಗೆ. ಇದಕ್ಕೆ ನಾನಿನ್ನು 1.5 ಕಪ್ಪಷ್ಟು ಅಕ್ಕಿ ಹಿಟ್ಟಿಲ್ಲಿ ತಗೊಂಡಿದ್ದೇನೆ. ದೊಡ್ಡ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ, ಅದನ್ನು ಹಾಕೊಳ್ತಾ ಇದ್ದೇನೆ. ಅದನ್ನು ಹಾಕಿ ಚಂದ ಮತ್ತೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಇದರ ಅಳತೆ ಹೇಗೆ ಹೇಳಿದರೆ, ಒಂದು ಗೆಣಸಿಗೆ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು. ಮನೇಲಿ ಯಾರ ಮನೇಲಾದರೂ ಅಕ್ಕಿ ಹಿಟ್ಟು ಒಂದು ವೇಳೆ ಇಲ್ಲ ಅಂತ ಇದ್ದರೆ, ನೀವು ಇದನ್ನು ಗೋಧಿ ಹಿಟ್ಟು ಹಾಕಿ ಕೂಡ ಈ ರೆಸಿಪಿ ಮಾಡ್ಕೊಳ್ಬೋದು. ಸೊ ಇದನ್ನೀಗ ಒಂದು ಅರ್ಧ ಗಂಟೆ ಹಾಗೆ ರೆಸ್ಟ್ ಮಾಡಲಿಕ್ಕೆ ಬಿಡ್ತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ಬಾಳೆ ಎಲೆ ತಗೊಂಡಿದ್ದೇನೆ. ಈ ಬಾಳೆ ಎಲೆ ನೋಡಿ ನಾನು ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಈ ಎಲ್ಲ ಎಲೆಯನ್ನು ಕೂಡ ನಾನು ಬಾಡಿಸಿಟ್ಕೊಂಡಿದ್ದೇನೆ. ಯಾಕಂದರೆ ನೀವು ಎಲೆಯನ್ನು ಬಾಡಿಸಿದರೆ ನಿಮಗೆ ಅದನ್ನು ಯಾವ ಶೇಪಿಗೆ ಕೂಡ ತರಲಿಕ್ಕೆ ಸುಲಭ ಆಗ್ತದೆ. ತುಂಬ ಕನ್ವೀನಿಯೆಂಟ್ ಇರ್ತದೆ ಎಲೆ ನೀವು ಮಡ್ಚ್ಕೊಳ್ಳಿಕ್ಕೆಲ್ಲ. ಸೊ ಆ ರೀಸನ್ಗೆ ಇದನ್ನು ಫಸ್ಟಿಗೆ ಬಾಡಿಸ್ಕೊಳ್ಳುವಂಥದ್ದು. ಇನ್ನು ಇದರ ಆಚೆ ಈಚೆ ಅಂದರೆ 2 ಮೂಲೆ ಉಂಟು ನೋಡಿ, ಅದರಲ್ಲಿ ಸ್ವಲ್ಪ ಕಾಲು ಭಾಗದಷ್ಟು ಕಟ್ ಮಾಡಿಕೊಳ್ತಾ ಇದ್ದೇನೆ. ಮಿಡಲ್ ಪೋರ್ಷನ್ ಸ್ವಲ್ಪ ಜಾಸ್ತಿಯೇ ಇರಲಿ ಅಗಲ, ಆಚೆ ಈಚೆ ಸ್ವಲ್ಪ ಕಮ್ಮಿ ಅಗಲದಲ್ಲಿ ಇದನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ. ಹೀಗೆ ನೋಡಿ, ಈ ಥರ ಮಡಿಸ್ಲಿಕ್ಕೆ ಬರಬೇಕು. ಆಚೆ ಈ ಒಂದು ಬದಿ ಮತ್ತು ಇನ್ನೊಂದು ಬದಿ, ಹಾಗೆ 2 ಪೋರ್ಷನ್ ಆ ಥರ ಹೀಗೆ ಬರಬೇಕು. ಸೊ ನೆಕ್ಸ್ಟ್ ಇದರ ಮಿಡಲ್ ಪೋರ್ಷನ್ ಇದೆ ನೋಡಿ, ಇದನ್ನು ಈ ಥರ ಬಗ್ಗಿಸಿಕೊಂಡು ಆಚೆ ಈಚೆ 2 ಪೀಸನ್ನು ಜಾಯಿನ್ ಮಾಡಿಕೊಳ್ಳುವಂಥದ್ದು. ತುಂಬ ಈಸಿ ಇದೆ ಇದು. ಸೊ ಮಿಡಲ್ ಪೋರ್ಷನನ್ನು ಬಗ್ಗಿಸಿ ಆಚೆ ಈಚೆ ಪೋರ್ಷನನ್ನು ಈ ಥರ ಜಾಯಿನ್ ಮಾಡಿಕೊಂಡು ಅಲ್ಲಿಗೆ ಹಿಡಿಸುಡಿ ಕಡ್ಡಿ ಇದ್ದರೆ ಅದರ ಕಡ್ಡಿ ಕುತ್ತಿಕೊಳ್ಬೋದು. ನಮಗೆ ಅಂದರೆ ಹಿಡಿಸುಡಿ ಕಡ್ಡಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಸ್ಟ್ಯಾಪ್ಲರ್ ಯೂಸ್ ಮಾಡಿಕೊಳ್ತಾ ಇದ್ದೇನೆ. ಸೊ ಇದರ ಪಿನ್ ಯೂಸ್ ಮಾಡಿಕೊಳ್ತಾ ಇದ್ದೇನೆ. ಮನೆಯಲ್ಲಿ ಮಕ್ಕಳೆಲ್ಲ ಇದ್ದರೆ ಅವರಿಗೆ ಇದನ್ನು ಬಿಡಿಸಿ ಕೊಡುವಾಗ ಜಾಗ್ರತೆ, ಪಿನ್ನೆಲ್ಲ ಹಾಕಿದರೆ ಒಂದು ವೇಳೆ ನೀವು. ಸೊ ನ್ಯಾಚುರಲ್ ಆಗಿ ಬೇಕು ಅಂತಿದ್ರೆ ನೀವು ಹಿಡಿ ಕಡ್ಡಿ ಕೂಡ ಯೂಸ್ ಮಾಡಿಕೊಳ್ಬೋದು.
ಬಾಳೆ ಎಲೆ ಇಲ್ಲದೆ ಕೂಡ ಈ ರೆಸಿಪಿ ಮಾಡ್ಬೋದು. ಬಟ್ ನಾನು ಯಾಕೆ ಯೂಸ್ ಮಾಡ್ತಿದ್ದೇನೆ ಅಂತ ಹೇಳಿದರೆ, ನೀವು ಬಾಳೆ ಎಲೆಯಲ್ಲಿ ಯಾವುದೇ ಐಟಮ್ ಮಾಡಿದ್ರು ಅದು ಬೇಯುವಾಗ ಉಂಟಲ್ಲ ಅದರ ಕಲರ್ ಚೇಂಜ್ ಆಗ್ತದೆ ನೋಡಿ, ಆಗ ಅದರ ಫ್ಲೇವರೇ ಚೇಂಜ್ ಆಗಿ ಹೋಗ್ತದೆ. ಸೊ ನೀವು ಯಾವ ರೆಸಿಪಿ ಮಾಡ್ತೀರಿ ಆ ರೆಸಿಪಿಗೆ ಬಾಳೆಲೆ ರುಚಿ ಬರ್ತದೆ. ಸೊ ಅದಕ್ಕೋಸ್ಕರ ಮಾತ್ರ ನಾನು ಬಾಳೆಲೆ ಯೂಸ್ ಮಾಡಿಕೊಳ್ತಾ ಇದ್ದೇನೆ. ಸೊ ಈಗ ಉಂಟಲ್ಲ 2 ಸೈಡಿಗೆ ಸಹ ನಾನು ಪಿನ್ ಮಾಡಿ ಇದರದೊಂದು ಬೌಲ್ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ತುಂಬ ಚಂದ ಉಂಟಲ್ಲ ಇದು ನೋಡಲಿಕ್ಕೆ, ತುಂಬ ಅಟ್ರಾಕ್ಟಿವ್ ಕೂಡ ಇದೆ. ಅದೇ ರೀಸನಿಗೆ ನಾನು ಈ ಥರ ತಲೆ ಉಪಯೋಗಿಸಿ ಮಾಡಿದ್ದು. ನಿಮಗೆ ಈ ಥರ ಮಾಡಲಿಕ್ಕೆ ಆಗಲಿಲ್ಲ ಅಂತ ಇದ್ದರೆ ಇಡ್ಲಿ ವೆಸಲಲ್ಲಿ ಕೂಡ ಈ ರೆಸಿಪಿ ಮಾಡ್ಕೊಳ್ಬೋದು. ಓಕೆ, ಸೊ ನಾನು ಈಗ ಎಲ್ಲ ಬಾಳೆಲೆ ಇದೇ ಶೇಪಿಗೆ ತಂದಿಟ್ಟುಕೊಂಡಿದ್ದೇನೆ. ನೆಕ್ಸ್ಟ್ ನಾನು ಹಾಫ್ ಆನ್ ಅವರ್ ಮೊದಲು ಅಕ್ಕಿ ಹಿಟ್ಟು ಕಲಸಿಟ್ಟಿದ್ದಲ್ಲ ಅದನ್ನು ಈಗ ಚಂದ ಉಂಡೆ ಕಟ್ಟಿಕೊಳ್ತಾ ಇದ್ದೇನೆ. ಇದನ್ನು ಕಟ್ಟುವಾಗ ಅಂದರೆ ಈ ಉಂಡೆ ಕಟ್ಟುವಾಗ ಕೈಗೆ ಎಣ್ಣೆ ಅಥವಾ ತುಪ್ಪ ಒರೆಸ್ಕೊಂಡ್ರೆ ಒಳ್ಳೆಯದು. ಸೊ ಇಷ್ಟರಲ್ಲಿ ನನಗೊಂದು ದೊಡ್ಡ 3 ಉಂಡೆ ಸಿಕ್ತು. ತುಂಬ ಚಿಕ್ಕದಾಗಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಆದಷ್ಟು ದೊಡ್ಡ ಇರಲಿ. ಅಂದರೆ ಒಂದು ಈ ಬಟಾಟೆ ಆಲೂಗಡ್ಡೆ ಉಂಟಲ್ಲ ಆ ಸೈಜಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ನಾನು ಇನ್ನೊಂದು ವಿಷಯ ಹೈಲೈಟ್ ಮಾಡಬೇಕಿತ್ತು. ಲಾಸ್ಟ್ ಟೈಮ್ ನಾನು ಬಾಳೆಹಣ್ಣಿದು ವಿಡಿಯೋ ಅಪ್ಲೋಡ್ ಮಾಡಿದ್ದಲ್ಲ, ಅದರಲ್ಲಿ ನಾನು ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಅಂತ ಹೇಳಿದ್ದೆ. ಅದು ಆ್ಯಕ್ಚುಲಿ ಪಚ್ಚೆ ಬಾಳೆಹಣ್ಣು. ತುಂಬ ಜನ ಅದರ ಮೇಲೆ ಕಮೆಂಟ್ ಮಾಡಿದರು ಅದು ಬಾಳೆಹಣ್ಣಿದು ಹೆಸರು ತಪ್ಪು ಹೇಳಿದ್ರಿ ಅಂತ. ಹೌದು, ನಂದು ಅದು ಸ್ವಲ್ಪ ಮಿಸ್ಟೇಕ್ ಆಯಿತು ನನಗೆ. ಯಾಕಂದರೆ ಈ ಮಂಗಳೂರು ಸೈಡ್ ಹೋದರೆ ಬಾಳೆಹಣ್ಣಿದು ಕೆಲವು ಹೆಸರೆಲ್ಲ ತುಂಬ ಡಿಫ್ರೆನ್ಸ್ ಇರ್ತದೆ. ನನಗೆ ಅದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಂತ ಹೇಳ್ತಾರೆ, ಮಂಗಳೂರಲ್ಲಿ ಎಂತ ಹೇಳ್ತಾರೆ ಅಂತ. ಸೊ ಅದರ ಕರೆಕ್ಷನ್ ಮಾಡಿದ್ರಿ, ತುಂಬ ಥ್ಯಾಂಕ್ಸ್ ಅದಕ್ಕೆ. ಓಕೆ, ಸೊ ನೆಕ್ಸ್ಟ್ ಇದನ್ನು ಈ ಶಾವಿಗೆ ಮಣೆ ಇದೆ ನೋಡಿ, ಅಂದರೆ ಇದು ಚಕ್ಕುಲಿ ಎಲ್ಲ ಮಾಡ್ತೇವೆ ನೋಡಿ, ಅದನ್ನೇ ತಗೊಳ್ಬೋದು ನೀವು. ಅದನ್ನೇ ತಗೊಂಡದ್ದು ನಾನು ಆ್ಯಕ್ಚುಲಿ. ಸೊ ಅದರಲ್ಲಿ ಈ ಉಂಡೆ ಹಾಕಿ ಶಾವಿಗೆ ಥರ ತಿರುಗಿಸ್ಕೊಳ್ತಾ ಇದ್ದೇನೆ. ಸೊ ಇದಕ್ಕೆ ಈ ವೆಸಲ್ ಒಳಗೆ ನೀವು ಎಣ್ಣೆ ಹಾಕ್ಕೊಳ್ಬೇಕಾಗ್ತದೆ. ಎಣ್ಣೆ ಹಾಕ್ಕೊಂಡು ಆ ಉಂಡೆ ಹಾಕ್ಕೊಂಡ್ರೆ ನಿಮಗೆ ಇದರ ಹಿಟ್ಟು ಶಾವಿಗೆ ರೂಪದಲ್ಲಿ ಬರುವಾಗ ಸಲೀಸಾಗಿ ಬರ್ತದೆ. ಮತ್ತು ಇನ್ನೊಂದೆಂತ ಗೊತ್ತುಂಟ, ನಮ್ಮ ಸೈಡು ಶಾವಿಗೆ ಅಂತ ಹೇಳೋದಿಲ್ಲ, ಮಂಗಳೂರು ಸೈಡೆಲ್ಲ ಸೇಮಿಗೆ ಅಂತ ಹೇಳ್ತಾರೆ. ಹಾಗೆ ನಾನು ಸೇಮಿಗೆ ಅಂತ ಹೇಳಿದರೆ ಮತ್ತೆ ಕನ್ಫ್ಯೂಸ್ ಆಗಲಿಕ್ಕೆ ಹೋಗಬೇಡಿ. ಹಾಗೆ ಇದರ ನೋಡಿ ಈ ಥರ ಇದರ ಸೇಮಿಗೆ ಈ ಬೌಲೊಳಗೆ ಹಾಕಿಕೊಳ್ಳುವಂಥದ್ದು. ಇದನ್ನು ಕಂಪ್ಲೀಟಾಗಿ ಫಿಲ್ ಮಾಡ್ಕೊಳ್ಳಿ. ಸೊ ನಾನು ಎಲ್ಲ ಬೌಲಲ್ಲಿ ಬಾಳೆಲೆ ಬೌಲ್ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದರಲ್ಲಿ ಎಲ್ಲ ಈ ಥರ ಹಾಕಿ ಫಿಲ್ ಮಾಡಿಕೊಳ್ತಾ ಇದ್ದೇನೆ. ಮತ್ತೆಂತ ಗೊತ್ತುಂಟ, ನಮ್ಮ ಸೈಡೆಲ್ಲ ಈ ಗೆಣಸು ಬೇಯಿಸಿದ್ರೆ ಉಂಟಲ್ಲ ಜಾಸ್ತಿ ಈ ಥರ ಮಾಡಿ ತಿನ್ನೋದಕ್ಕಿಂತ ಉಂಟಲ್ಲ ಹೆಚ್ಚಿನವರು ಈ ಫಿಶ್ ಕರಿ ಅಥವಾ ಚಿಕನ್ ಕರಿ ಎಲ್ಲ ಉಳಿದಿದ್ರೆ ಅದರ ರಸದಲ್ಲಿ ಉಂಟಲ್ಲ ಈ ಬೇಯಿಸಿದ ಗೆಣಸನ್ನು ಮಿಕ್ಸ್ ಮಾಡಿ ತಿನ್ನುವಂಥದ್ದು ಆಯಿತಾ. ಈ ಬ್ಯಾಂಗ್ಳೂರು ಸೈಡೆಲ್ಲ ರಾಗಿ ಮುದ್ದೆ ಮತ್ತು ಕೋಳಿ ಸಾರು ಹೇಗೆ ತಿಂತಾರೆ ನೋಡಿ, ಅದೇ ಥರ ನಮ್ಮ ಸೈಡು ಗೆಣಸು ಮತ್ತು ಕೋಳಿ ಸಾರು ಮಿಕ್ಸ್ ಮಾಡಿ ತಿನ್ನುವಂಥದ್ದು. ತುಂಬ ಟೇಸ್ಟಾಗಿರ್ತದೆ ಅದು ಕೂಡ. ಹಾಗೆ ಈ ಥರ ಸೇಮಿಗೆ ಮಾಡಿ ತಿನ್ನೋದು ತುಂಬ ಕಮ್ಮಿ. ಸೊ ಇದೇ ಥರ ಎಲ್ಲ ಕಪ್ಪಿಗೂ ನಾನು ಫಿಲ್ ಮಾಡಿ ಇಟ್ಕೊಂಡಿದ್ದೇನೆ. ಮೇಲೆ ಸ್ವಲ್ಪ ಗಾರ್ನಿಷಿಗೋಸ್ಕರ ಅಂತ ತೆಂಗಿನ ತುರಿ ಇಟ್ಕೊಂಡಿದ್ದೇನೆ ಅಷ್ಟೇ. ಸೊ ನಿಮ್ಗದು ಬೇಡ ಅಂತಿದ್ರೆ ಬಿಡ್ಬೋದು, ಅದು ತೊಂದರೆ ಇಲ್ಲ, ಆಪ್ಷನ್ ಅಲ್ಲ, ಅದು ಹಾಕಲೇಬೇಕು ಅಂತ ಏನಿಲ್ಲ. ಹಾಕಿದರೆ ಒಳ್ಳೇದು, ಅಂದರೆ ತಿನ್ನುವಾಗ ನಿಮಗೆ ಅದು ಬಾಯಿಗೆ ಸಿಗುವಾಗ ಒಂದು ಟೇಸ್ಟ್ ಬೇರೆ ಇರ್ತದೆ ಅಂತ, ಆ ರೀಸನಿಗೆ ನಾನು ಹಾಕ್ಕೊಂಡದಷ್ಟೇ. ಇನ್ನು ಕೆಲವೊಬ್ರು ಎಂತ ಮಾಡ್ತಾರೆ ಹೇಳಿದರೆ, ಈ ಥರ ಸೇಮಿಗೆ ಹಾಕಿ ಉಂಟಲ್ಲ ಅದರ ಮಿಡಲಲ್ಲಿ ಬೆಲ್ಲಗಾಯಿದು ಸ್ಟಫಿಂಗ್ ಮಾಡಿ ಅದನ್ನು ಕೂಡ ಬೇಯಲಿಕ್ಕೆ ಇಡ್ತಾರೆ. ಅದು ಸಹ ಮಾಡ್ಬೋದು, ಅದು ಕೂಡ ಒಳ್ಳೆಯದಾಗ್ತದೆ. ಸೊ ಯಾವಾಗಾದ್ರೂ ನನಗೆ ಇನ್ನೊಂದ್ಸಲ ಟೈಮ್ ಇದ್ದರೆ ಆ ರೆಸಿಪಿ ನಾನು ನಿಮಗೆ ವ್ಲಾಗಲ್ಲಿ ಶೇರ್ ಮಾಡ್ತೇನೆ. ತುಂಬ ಈಸಿ ಇದೆ ಅದು ಕೂಡ, ಅಷ್ಟು ಕಷ್ಟ ಅಂತ ಏನಿಲ್ಲ. ಈಗ ಫೈನಲಿ ಎಲ್ಲ ಕಪ್ಪಲ್ಲಿ ನಾನು ಸೇಮಿಗೆ ಹಾಕಿ ಕಾಯಿ ತುರಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ಇದನ್ನು ಬೇಯಿಸ್ಲಿಕ್ಕೆ ಇಡುವ ಇಡ್ಲಿ ಪಾತ್ರದಲ್ಲಿ. ಸೊ ನೀರು ಆಲ್ರೆಡಿ ಬಿಸಿ ಉಂಟು, ನಾನು ಅಂದರೆ ಗೆಣಸು ಬೇಯಿಸಿದ್ದಲ್ಲ ಆ ನೀರು ತುಂಬ ಬಿಸಿ ಇತ್ತು. ಸೊ ಈಗ ನಾನು ಫಸ್ಟ್ ಇದರಲ್ಲಿ ತಟ್ಟೆಯಲ್ಲಿ ಇಡ್ಲಿಕ್ಕೆ ಹೋದೆ, ಬಟ್ ಅದರಲ್ಲಿ ನನಗೆ ಜಾಗ ಸಾಕಾಗಲಿಲ್ಲ. ಸೊ ಹಾಗೆ 2 ಲೇಯರಲ್ಲಿ ಇಡುವ ಅಂತ. ಸೊ ಕೆಳಗೆ ಒಂದು ಇಡ್ಲಿ ವೆಸಲ್ ಇಟ್ಕೊಂಡು ಅದರ ಮೇಲೆ ಇದನ್ನು ಇಟ್ಕೊಳ್ತಾ ಇದ್ದೇನೆ. ಸೊ ಒಟ್ಟಿಗೆ 5 ಮಾಡಿದ್ದೇನೆ ನಾನು, 5 ಕಪ್ಪು ರೆಡಿ ಆಗಿದೆ. ಸೊ ಕೆಳಗೆ 3 ಮತ್ತು ಅದರ ಮೇಲೆ ಒಂದು ಲೇಯರಲ್ಲಿ ಇನ್ನು 2 ಕಪ್ಪು ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋದು. ಇದೊಂದು ಕರೆಕ್ಟ್ ನೀವು 20 ನಿಮಿಷ ಬೇಯಿಸಿದರೆ ಸಾಕಾಗ್ತದೆ, ಅಷ್ಟರಲ್ಲೇ ಬೆಂದು ಹೋಗ್ತದೆ. ಇದು ಜಾಸ್ತಿ ಬೇಯಿಸುವ ಅಗತ್ಯ ಇರುವುದಿಲ್ಲ, ಯಾಕಂದರೆ ಗೆಣಸು ಆಲ್ರೆಡಿ ಬೆಂದಾಗಿದೆ. ಇನ್ನು ಅಕ್ಕಿ ಹಿಟ್ಟಲ್ಲ, ಅದು ಬೇಗ ಬೇಯ್ತದೆ, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಅದು. ಇದನ್ನು ನೀವು ಸಂಜೆಗೆ ಸಹ ತಿನ್ಬೋದು ಅಥವಾ ಬೆಳಿಗ್ಗೆ ತಿಂಡಿಗೋಸ್ಕರ ತಿಂದರೂ ಸಹ ಒಳ್ಳೆಯದು. ಇದಂದರೆ ಹೆಚ್ಚು ನೀವು ರಾತ್ರಿ ಮಾಡಿಟ್ಟುಕೊಂಡು ಬೆಳಿಗ್ಗೆ ತಿಂಡಿಗೆ ಬ್ರೇಕ್ಫಾಸ್ಟಿಗೆ ಅಂತ ತಿಂದರೆ ಒಳ್ಳೆದಿರ್ತದೆ. ಮತ್ತು ಇದನ್ನು ಇಂಥದ್ರಲ್ಲೇ ಕಾಂಬಿನೇಷನ್ ತಿನ್ನಬೇಕು ಅಂತ ಇಲ್ಲ, ಇದಕ್ಕೆ ಯಾವುದಾದ್ರೂ ನಾನ್ ವೆಜ್ ಕರಿ ಆದರೂ ಯೂಸ್ ಮಾಡ್ಬೋದು. ಅಥವಾ ನಾನು ಕಾಯಿ ಹಾಲು ಮಾಡಿಟ್ಟಿದ್ದೆ ನೋಡಿ, ಅದರಲ್ಲಿ ಕೂಡ ತಿಂದರೆ ಒಳ್ಳೆಯದು. ನಾರ್ಮಲಿ ನಮ್ಮ ಸೈಡೆಲ್ಲ ಸೇಮಿಗೆ ಇದ್ದರೆ ಕಾಯಿ ಹಾಲೇ ಯೂಸ್ ಮಾಡಿ ತಿನ್ನುವಂಥದ್ದು. ಸೊ ಅದು ಒಳ್ಳೆ ಕಾಂಬಿನೇಷನ್, ಯಾವಾಗಲೂ ಸಹ ಹಾಗೆ ಸೇಮಿಗೆ ಕಾಯಿ ಹಾಲು ಒಂದು ಒಳ್ಳೆ ಕಾಂಬಿನೇಷನ್ ನಮ್ಮ ಸೈಡೆಲ್ಲ. ಸೊ ಅದಕ್ಕೋಸ್ಕರ ಮಾತ್ರ ನಾನಿಲ್ಲಿ ಕಾಯಿ ಹಾಲು ರೆಡಿ ಮಾಡಿ ಇಟ್ಕೊಂಡದ್ದು ನಾನು ಆಲ್ರೆಡಿ. ಇದು ನೋಡಿ ಒಳ್ಳೆ ಬೆಂದಿದೆ, ಒಳ್ಳೆ ಈ ಗೆಣಸಿದು ಅರೋಮ ಕೂಡ ಬರ್ತಾ ಇದೆ ಆಯಿತಾ. ಸೊ ನಾನಿದನ್ನು ಈಗ ನಿಮಗೆ ಫಸ್ಟ್ ಒಂದು ಹೇಗೆ ಉಂಟು ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ. ಸೊ ಇದು ಆಲ್ಮೋಸ್ಟ್ ಬೆಂದಿದೆ. ಮಕ್ಕಳಿಗೆಲ್ಲ ತಿನ್ನುವಾಗ ಇದನ್ನು ಹೀಗೆ ಕೊಡಬೇಡಿ, ಅಂದರೆ ನೀವು ಒಂದು ವೇಳೆ ಸ್ಟ್ಯಾಪ್ಲರಲ್ಲಿ ಪಿನ್ ಮಾಡಿದರೆ ಮಕ್ಕಳಿಗೆ ಹಾಗೆ ಕೊಡಬೇಡಿ. ಆ ಸೇಮಿಗೆ ಎತ್ತಿ ತಟ್ಟೆಗೆ ಹಾಕಿ ಕೊಡಿ, ಸೇಫರ್ ಸೈಡಿಗೆ. ಸೊ ನಾನಿಲ್ಲಿ ಇದನ್ನು ತಟ್ಟೆಗೆ ಹಾಕ್ತಾ ಇಲ್ಲ, ಸೊ ಹೀಗೆ ನ್ಯಾಚುರಲ್ ಆಗಿ ಇರಲಿ ಅಂತ ಇದಕ್ಕೆ ಕಾಯಿ ಹಾಲು ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದೇನೆ. ತುಂಬ ರುಚಿಯಾಗಿ ಬಂದಿತ್ತು ಇದು ಮಾತ್ರ. ಕಾಯಿ ಹಾಲು ಕೂಡ ಆದಷ್ಟು ದಪ್ಪ ಇರಲಿ, ತುಂಬ ನೀರು ಮಾಡಲಿಕ್ಕೆ ಹೋಗಬೇಡಿ, ಆಗಲೇ ನಿಮ್ಗೆ ಅದರ ಟೇಸ್ಟ್ ಗೊತ್ತಾಗೋದು. ಸೊ ಇನ್ನಿದನ್ನು ಪೀಸ್ ಮಾಡಿ ತಿನ್ನೋದೊಂದು ಬಾಕಿ.
ನಾನು ಆ್ಯಕ್ಚುಲಿ ತಿಂದು ಟ್ರೈ ಮಾಡಿ ನಿಮಗೆ ಹೇಳ್ತಿರೋದು. ತುಂಬ ಟೇಸ್ಟಾಗಿ ಬಂದಿತ್ತು. ನಾರ್ಮಲಿ ಅಕ್ಕಿ ಶಾವಿಗೆಗಿಂತ ಈ ಗೆಣಸಿನ ಸೇಮಿಗೆ ಉಂಟಲ್ಲ ತುಂಬ ಒಳ್ಳೆಯದಾಗ್ತದೆ. ನೀವು ಸಹ ಒಂದ್ಸಲ ಇದು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸಿಗುವ ಇನ್ನೊಂದು ವೀಡಿಯೋದಲ್ಲಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಬಾಯ್.